ಎಂ4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಮಾಚೋಹಳ್ಳಿ ಗ್ರಾಮದಲ್ಲಿ ಸರ್ಕಾರದಿಂದ ಮಂಜೂರಾದಂತಹ 2 ಎಕರೆ ಜಾಗವನ್ನು ನಿವೃತ್ತ ದೈಹಿಕ ಶಿಕ್ಷಕ ಬಿಪಿ ರುದ್ರಮೂರ್ತಿ ನುಂಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತಕ್ಕರ್ ಬಾಬಾ ಸಂಯುಕ್ತ ಸರ್ಕಾರಿ ಅನುದಾನಿತ ಶಾಲೆಗೆ 1960-61ರಲ್ಲಿ ಸರ್ಕಾರದಿಂದ ಮಂಜೂರಾದಂತಹ ಸರ್ವೆ ನಂಬರ್ 80ರಲ್ಲಿ 2 ಎಕರೆ ಜಾಗವನ್ನು ನುಂಗಿ ನೀರು ಕುಡಿದಿದ್ದು ನಿವೃತ್ತ ದೈಹಿಕ ಶಿಕ್ಷಕ ಬಿಪಿ ರುದ್ರಮೂರ್ತಿ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ರಾಮಣ್ಣ ಮಾತನಾಡಿ, ಮಾನ್ಯ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಆದಷ್ಟು ಬೇಗ ಸರ್ಕಾರದ ವಶಕ್ಕೆ ಈ ಜಾಗವನ್ನು ತೆಗೆದುಕೊಂಡು ಮತ್ತೆ ಈ ಕಾಲೇಜನ್ನು ಪುನಃ ಆರಂಭ ಮಾಡಬೇಕೆಂದು ತಿಳಿಸಿದ್ದಾರೆ. ಒಂದು ವೇಳೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಬೋಗಳರ ವಿರುದ್ಧ ಗುಡುಗಿದ್ದಾರೆ. ಬಂಧುಗಳೇ, ಎಲ್ಲರಿಗೂ ಜೈ ಭೀಮ್. ನಾನು ಶಂಕರರಾಮಲಿಂಗಯ್ಯ, ಕರ್ನಾಟಕ ಭೀಮಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಬಂಧುಗಳೇ, ಇವತ್ತು ನಾನು ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಮಾಚೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 80ರಲ್ಲಿ ನಾನಿದ್ದೀನಿ. ಇಲ್ಲೊಂದು ದೊಡ್ಡ ಹಗರಣ ಆಗಿದೆ. ಸೊ ಹಗರಣ ಏನು ಅಂತ ಹೇಳಿದ್ರೆ, ತಮ್ಮ ಗಮನಕ್ಕೆ ಎಳೆಯಾಗಿ ಈಗಾಗಲೇ ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿದ್ದಾರೆ, ಮತ್ತು ಮಾಸ್ಟರ್ಗಳಿದ್ದಾರೆ, ಮತ್ತು ಪ್ರಿನ್ಸಿಪಾಲ್ ಇದ್ದಾರೆ. ತಕ್ಕರ್ ಬಾಬಾ ಫೌಂಡೇಶನ್ ಅನ್ನುವಂತಹ ಒಂದು ಸಂಸ್ಥೆಗೆ ಸುಮಾರು ಒಂದು 5 ಎಕರೆ ಜಾಗ ಮಂಜೂರಾಗಿರುತ್ತೆ. ಇಲ್ಲಿ ಬಹಳ ಒಂದು ವಿದ್ಯಾರ್ಥಿಗಳು ಒಂದು ಉನ್ನತವಾದಂತಹ ಒಂದು ಶಿಕ್ಷಣವನ್ನು ಪಡೆದು ಇಲ್ಲಿ ಶಾಲೆಯಲ್ಲಿ ತರಗತಿ ಮಾಡಿಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲೇ ಒಂದು ಶಾಲೆಯಲ್ಲಿ ವಿ ಪಿ ರುದ್ರಮೂರ್ತಿ ಎನ್ನುವ ಒಬ್ಬ ಪಿ ಟಿ ಮಾಸ್ಟ್ರು ಈ ಒಂದು ಫೌಂಡೇಶನ್ಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಫೋರ್ಜರಿ ಮಾಡಿಕೊಂಡು 2 ಎಕರೆ ಜಾಗವನ್ನು ಅವನ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಇಲ್ಲಿ ಅಕ್ರಮವಾಗಿ ಲೆವೇಟ್ಗಳು ಮಾಡುವಂತಹ ಕೆಲಸ ಆಗ್ತಾಯಿದೆ. ನಮ್ಮ ಗಮನಕ್ಕೆ ಬಂದಂತಹ ತಕ್ಷಣ ನಾವು ಮತ್ತು ಹಳೆಯ ವಿದ್ಯಾರ್ಥಿಗಳು ಮತ್ತು ಮಾಸ್ಟರ್ ಎಲ್ಲರೂ ಸೇರಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರಿಗೆ ನಾವು ಭೇಟಿ ಮಾಡಿ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಶಾಲೆಯ ಎಕ್ಸ್ ಪ್ರಿನ್ಸಿಪಲ್ ಅವರು ಮಾತಾಡಿದ್ದಾರೆ, ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಜಾನಕಿ ನಟರಾಜನ್ ಅವರು ವಿದೇಶದಲ್ಲಿದ್ದಾರೆ. ಈ ಒಂದು ವಿ ಪಿ ರುದ್ರಮೂರ್ತಿ ಅನ್ನುವ ಒಬ್ಬ ವ್ಯಕ್ತಿ ಇಲ್ಲೇ ಒಂದು ಪಿ ಟಿ ಮಾಸ್ಟರ್ ಆಗಿರುವಂತಹ ವ್ಯಕ್ತಿ ತನ್ನ ಫೋರ್ಜರಿ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ಮಗಳು ಸರಸ್ವತಿ ಅನ್ನೋರು ಆಶಾ ಸರಸ್ವತಿ ಅನ್ನೋರು ವೋಟರ್ ಐಡಿನ NRI ಇದ್ದಾರೆ. ಅವರು ತಾತ್ಕಾಲಿಕವಾಗಿ ಭಾರತದ ಒಂದು ವೋಟರ್ ಐಡಿ ಕ್ರಿಯೇಟ್ ಮಾಡಿಕೊಂಡು, ವೋಟರ್ ಐಡಿ ನೋಡಿ XTE 0403840, ತಾತ್ಕಾಲಿಕವಾಗಿ ಈ ಒಂದು ವೋಟರ್ ಐಡಿ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅವರು 2 ಎಕರೆ ಭೂಮಿಯನ್ನು ತನ್ನ ವಶಕ್ಕೆ ಪಡ್ಕೊಂಡಿರೋದು ಗೌರ್ಮೆಂಟಿಂದ ಅನ್ನೋಲ್ಲ. ಈ ಒಂದು ತಕ್ಕರ್ ಬಾಬಾ ಸಮಸ್ಯೆ ಏನಿದೆಯೋ ಸಮಸ್ಯೆಯಿಂದ ಅವ್ರ ಹೆಸರಿಗೆ ವಿ ಪಿ ರುದ್ರಮೂರ್ತಿ ಅನ್ನೋ ಹೆಸರಿಗೆ 2 ಎಕರೆ ಜಾಗನ ಮಾಡ್ಕೊಂಡಿರೋದು. ಈಗಾಗಲೇ ಅವ್ರ ಹೆಸರಿಗೆ ವರ್ಗಾವಣೆ ಆಗಿದೆ. ಬಟ್ ಅವ್ರ ಹೆಸರಿಗೆ ತಡೆ ಹಿಡಿಬೇಕು ಅಂತ ಹೇಳಿ ಈಗಾಗಲೇ ನಾವು ಸರ್ಕಾರ ಗಮನಕ್ಕೆ ನಾವು ತಗೊಂಡಿದ್ದೀವಿ. ಸೊ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ತಮ್ಮಲ್ಲಿ ಏನು ಕೇಳ್ಕೊಂತಿದ್ದೀವಿ ರಾಜ್ಯ ಸರ್ಕಾರದ ಮುಂದೆ ಅಂತಂದ್ರೆ, ಈ ಒಂದು ಮಧು ಬಂಗಾರಪ್ಪ ಸರ್ ಇದ್ದಾರೆ, ಮಧು ಬಂಗಾರಪ್ಪ ಸರ್ ಅವ್ರನ್ನ ತಮ್ಮ ದಯವಿಟ್ಟು ಸರ್ ತಮ್ಮ ಗಮನಕ್ಕೆ ನಾವು ಈಗಾಗಲೇ ನಾವು ತಗೊಂಡು ಶಿಕ್ಷಣ ಇಲಾಖೆಗೆ ಏನಾದ್ರು ಒಂದು ಲೆಟರ್ ಮಾಡಿದ್ರ ಸರ್ ತಾವು? ಖಂಡಿತ ಶಿಕ್ಷಣ ಇಲಾಖೆಗೆ ನಾವು ನಾಳೆ ಹೋಗಿ ಮತ್ತೆ ನಾವು ಒಂದು ಲೆಟರ್ ಕೊಡ್ತೀವಿ. ಮಧು ಬಂಗಾರಪ್ಪ ಸರ್ ಅವರಿಗೆ ಆದಷ್ಟು ಬೇಗ ಈ ಒಂದು ಗಮನಕ್ಕೆ ಈ ಒಂದು ವಿಚಾರ ನಮ್ಮ ಗಮನಕ್ಕೆ ತಗೊಂಡು ಈ ಒಂದು ನಮಗೆ ಏನು ತಕ್ಕರ್ ಬಾಬಾ ಸಂಸ್ಥೆಗೆ ಸಂಬಂಧಪಟ್ಟಾಗ ಏನು ಅಕ್ರಮವಾಗಿ ಕೆಲವು ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಭೂ ಕಬಳಿಕೆ ಮಾಡ್ತಿದ್ದು ಅದು ನಿಲ್ಲಿಸಬೇಕು, ಸರ್ಕಾರ ವಶಕ್ಕೆ ಕೊಡಬೇಕು ಅಂತ ಕರ್ನಾಟಕ ಭೀಮಸೇನೆ ಸಂಘಟನೆಯಿಂದ ತಮ್ಮಲ್ಲಿ ಕೇಳ್ಕೊಂಡು ಒತ್ತಾಯಪಡಿಸ್ತಾ ಇದ್ದಾರೆ. ಅವರೇ ಕಾರಣಕರ್ತರಾಗಿದ್ದಾರೆ. ಆದರೆ ಈ ಸಂಸ್ಥೆ ಹೆಸರಲ್ಲಿರ್ತಕ್ಕಂಥ ಜಮೀನನ್ನು ಯಾವುದೇ ಕಾರಣಕ್ಕೂ ಕಾನೂನಿನ ಪ್ರಕಾರ ಅಡಮಾನ ಆಗಲಿ, ಒಂದು ವಿಲ್ ಆಗಲಿ, ದಾನಪತ್ರ ಆಗಲಿ, ರಿಜಿಸ್ಟರ್ ಆಗಲಿ, ಅಗ್ರಿಮೆಂಟ್ ಏನು ಮಾಡೋಕ್ಕೆ ಬರೋದಿಲ್ಲ. ಸರ್ಕಾರ ಮಾಡಂಗಿಲ್ಲ. ಆದರೂ ಇದನ್ನೆಲ್ಲ ರೂಲ್ಸ್ನ ವೈಲೇಟ್ ಮಾಡಿ ಇವರು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ. ಇದನ್ನು ಡೆಮಾಲಿಷನ್ ಮಾಡೋದಕ್ಕೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದನ್ನು ಉಳಿಸಿ ಸರ್ಕಾರಕ್ಕೆ ವಹಿಸಿದ್ದು ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಯಾರಿಗೂ ಸ್ವಂತಕ್ಕೆ ನಮ್ಗೆ ಬೇಕಾಗಿಲ್ಲ, ಸರ್ಕಾರಕ್ಕಾದ್ರೂ ಉಳಿಸಿರಿ. ಇದನ್ನ ಉಳಿಸಿ ಸರ್ಕಾರ 6 ತಿಂಗಳೇ ನಾವು ಸರ್ಕಾರಿ ಶಾಲೆ ಮಾಡ್ತೀವಿ ಅಂತ ಕೇಳ್ಕೊಂಡು ಬಿಟ್ಟಿಲ್ಲ. ಇದು ಕೇಳ್ಕೊಂಡಿದ್ವಿ ಕಾರ್ಯದರ್ಶಿಗಳಿಗೆ, ಆದರೂ ಬಿಟ್ಟಿಲ್ಲ. ಇದನ್ನ ಸರ್ಕಾರಕ್ಕೆ ಸರ್ ಎಷ್ಟನೇ ಇಸ್ವಿಯಲ್ಲಿ ಇದು ಮಂಜೂರಾಯಿತು? ಮಂಜೂರಾಗಿದೆ 1961-62 ಈ ಬಿಲ್ಡಿಂಗು ಕೇಂದ್ರ ಸರ್ಕಾರ ಅನುದಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬಿಲ್ಡಿಂಗ್ ಇದು. 2,30,000 63-64ರಲ್ಲಿ ಅವಾಗ ಮೂಲತಃ ಸರ್ಕಾರದಿಂದ ಮಂಜೂರಾಗಿದ್ದಂತಹ ಜಾಗ ಸರ್ ಇದು. ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಜಾಗ ಇದೆ, ಇಲ್ಲ ಅಂತ ಹೇಳಲ್ಲ. ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಆಗಿದೆ ಅಂತಕ್ಕಂಥದ್ದು ನನಗೂ ಗೊತ್ತಿದೆ. ಅದು ಪರಭಾರನೂ ಮಾಡಿದ್ದಾರೆ. ಯಾಕೆಂದರೆ ಶಿಕ್ಷಕರಿಗೆ ದುಡ್ಡು ಕೊಡೋಕ್ಕಾಗ್ತಿಲ್ಲ, ಹಣ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಇದ್ದಂಥ ಅಮ್ಮ ಅವರು ಅದನ್ನು ಬೇರೆ ನಮ್ಮ ಹನುಮಂತರಾಯಪ್ಪ ಅಂತಕ್ಕಂಥವ್ರಿಗೆ ಕೊಟ್ಟು ಜಾನಕಿ ನಟರಾಜನ್ ಅವರು ಈ ಒಂದು ಶಾಲೆನ ಇಲ್ಲೊಂದು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರಕ್ಕೆ ಅರ್ಜಿ ಹಾಕಿ ಶಾಲೆ ನಡೆಸಬೇಕು ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಭೂಮಿ ತಗೊಂಡಿರ್ತಾರೆ. ಕರೆಕ್ಟ್ ಅಲ್ವಾ ಸರ್? ತಗೊಂಡಿದ್ದಾರೆ. ಶಾಲೆ ನಡ್ಸಕ್ ಆಗಲ್ಲ ಅಂತಂದ ಮೇಲೆ ಈ ಭೂಮಿನ ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಡಬೇಕು.
ಹೌದು, ನಿಯಮ ಇದ್ರೆ ಕೊಡಲೇಬೇಕು. ಶಾಲೆಗೆ ವಾಪಸ್ ಕೊಡಬೇಕು. ನನಗೆ ಬಂದಿರೋ ಮಾಹಿತಿ ಏನಿದೆ ಅಂತಂತಂದ್ರೆ ಇಲ್ಲೇ ಒಂದು ಪಿ ಟಿ ಮಾಸ್ಟರ್ ಯಾರಿದ್ದಾರೋ ಅವರು ಬಿ ಪಿ ರುದ್ರಮೂರ್ತಿ ಅನ್ನೋ ಮಾಸ್ಟ್ರು ಅವರು ಅಕ್ರಮವಾಗಿ 2 ಎಕರೆ ಜಾಗನ ಅವ್ರ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಮೀಡಿಯಾಗೆ ಮಾಹಿತಿ ಇದೆ. ಹೇಳ್ತೀನಿ ಸರ್, ಅದು ಹೇಳ್ತೀನಿ. ಇದು ನೋಡಿ, ಬಿ ಪಿ ರುದ್ರಮೂರ್ತಿ ಅಂತಕ್ಕಂಥವ್ರು ಇಲ್ಲಿ ಪಿ ಟಿ ಮಾಸ್ಟರ್, ಈಸ್ ನೋ ವೇ ಕನ್ಸರ್ನ್. ಈ ಜಾನಕಿ ನಟರಾಜನ್ ಅಂತಕ್ಕಂಥವ್ರು ಆ ಫಾರಿನಲ್ಲಿ ಇದ್ರಿಂದ ಅವ್ರು ಹೋಗಿ ಕರ್ಕೊಂಬರೋದು ಮಾಡ್ತಾಯಿದ್ರು. ಆದರೆ ಅವರು ಅಧಿಕಾರಕ್ಕೆ ಬರತಕ್ಕಂಥ ಮುಂಚೆ ಇಲ್ಲಿ ದೊಡ್ಡ 89ರಲ್ಲಿ ಅವಾಗ ಭಾಳ ಕದನ ಆಯಿತು. ನ್ಯೂಸ್ ರಿಪೋರ್ಟರ್ ದುರ್ಗಾದಾಸ್, ಎಂಪವರ್ ನ್ಯೂಸ್, ಬೆಂಗಳೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.